ಕರ್ನಾಟಕದಲ್ಲಿ ಈಸಿ ಆಫ್ ಡೂಯಿಂಗ್ ಬಿಸ್ನೆಸ್ ವಾತಾವರಣ ಇದೆಯಾ? ನೋಡಪ್ಪ, ಕರ್ನಾಟಕದಲ್ಲಿ ಹಿಂದಿನ 2 ವರ್ಷದಲ್ಲಿ ಭ್ರಷ್ಟಾಚಾರ ಜಾಸ್ತಿ ಆಗಿದೆ. ಬೊಮ್ಮಾಯಿಗೆಲ್ಲ ಹೇಳಿದ್ರು 40% ಜಾಸ್ತಿ ಆಗಿದೆ ಅಂತ ಹೇಳಿ. 40% ಅದು ಇಲ್ಲಿಲ್ಲ. ಬೊಮ್ಮಾಯಿ ಅವ್ರು ಏನೋ ತಪ್ಪು ಮಾಡಿದ್ರು. ಏನಂದ್ರೆ ಅವರೊಂದು ಜಡ್ಜಿಗೆ ಅದು ಅಪಾಯಿಂಟ್ ಮಾಡಿಬಿಟ್ಟು ಯಾರು ಕಂಪ್ಲೇಂಟ್ ಮಾಡ್ತಾರೋ ಎಲ್ಲ ಕೊಡಿ ಅಂತ ಹೇಳಬೇಕಾಯ್ತು. ಯಾರು ಕೊಡಲ್ಲೋ ಅವ್ರ ಮೇಲೆ ಕ್ರಿಮಿನಲ್ ಪ್ರೊಸಿಕ್ಯೂಷನ್ ಮಾಡ್ತಿದ್ದು ಹೇಳಬೇಕಾಯ್ತು, ಮಾಡಿಲ್ಲ. ಇವಾಗ ಭ್ರಷ್ಟಾಚಾರ ಜಾಸ್ತಿ ಆಗಿದೆ. ನಿಮ್ ಬಿಲ್ಡಿಂಗ್ ಅಪ್ರೂವಲ್ ಬೇಕಾದ್ರೆ ಜಾಸ್ತಿ ದುಡ್ಡು ಕೇಳ್ತಾರೆ. ಏನ್ ಸರ್ಕಾರ ಅಪ್ರೂವಲ್ ಬೇಕಾದ್ರೂ ಜಾಸ್ತಿ ದುಡ್ಡು ಕೇಳ್ತಾರೆ. ಪೊಲಿಟಿಷಿಯನ್ಸು ಜಾಸ್ತಿ ದುಡ್ಡು ಕೇಳ್ತಾರೆ. ರೇರಾರಲ್ಲೂ ರೇರಾ ಗೀರಾ ಎಲ್ಲದಲ್ಲೂ ಭ್ರಷ್ಟಾಚಾರ ಜಾಸ್ತಿ ಇದೆ. ರೇಟ್ ಕಾರ್ಡ್ ಇದೆ. ನೀವೆಲ್ಲ ಮೀಡಿಯಾದಿಂದ ನೀವು ಹೋಗ್ಬಿಟ್ಟು ರಿಯಲ್ ಎಸ್ಟೇಟ್ ಅವ್ರಿಗೆ ಕೇಳಬೇಕು. ನೀವು ಅಪ್ಲೈ ಮಾಡಿದ್ರೆ ಎಷ್ಟು ಕೊಡ್ತಾರೆ, ಎಷ್ಟು ಕೇಳ್ತಾರೆ. ಇವಾಗ ಮುಂಚೆ ಎಷ್ಟು ಕೇಳ್ತಾ ಇದ್ರು BDA ಮತ್ತೆ BBMPಲಿ, ಇವಾಗ ಎಷ್ಟು ಕೇಳ್ತಾರೆ. ರೇರಾಗಿ ಹೋದ್ರೆ ಎಷ್ಟು ಕೇಳ್ತಾ ಇದ್ರು, ಎಷ್ಟು ಕೇಳ್ತಾರೆ. ಇವಾಗ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಸಿಕ್ಬಂದ್ರೆ ಎಷ್ಟು ಕೇಳ್ತಾರೆ. ಆ BDA ಅವರೆಲ್ಲ ಕಂಪ್ನಿಗೆ ಹೋಗ್ಬಿಟ್ಟೆಲ್ಲ ದುಡ್ಡು ಕಿತ್ತಾ ಇದ್ದಾರೆ. ಕೇಳಿ ಅವ್ರಿಗೆ, ಹಾರಿಸ್ ಅವ್ರು ಕೇಳಿ, ಹಾರಿಸ್ ಅವ್ರಿಗೆ ಮಾತಾಡ್ಬಿಟ್ಟು ಕೇಳಿ ಏನಾಗ್ತದೆ ಕೇಳಿ ಅವ್ರಿಗೆ. ನೀವು ರೇಟ್ ಕಾರ್ಡ್ ಮಾಡಿ ಸ್ವಾಮಿ. ಅದಕ್ಕೆ ನಾವೆಲ್ಲ ಏನ್ ಹೇಳ್ತೀವಂದ್ರೆ, ಯಾವ್ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಏನು ಅಪ್ರೂವಲ್ ಕೊಡಬೇಕೋ ಆ ಡಿಪಾರ್ಟ್ಮೆಂಟ್ ಮುಂದೆ ಒಂದು ರೇಟ್ ಕಾರ್ಡ್ ಹಾಕ್ಬಿಡಿ. ಇಲ್ಲಿ ಈ ಅಪ್ರೂವಲ್ ಸಿಕ್ಕಕ್ಕೆ ಎಷ್ಟು ದುಡ್ಡು ಕೊಡಬೇಕು ಅಂತ ರೇಟ್ ಕಾರ್ಡ್ ಹಾಕಿ. ಟ್ರಾನ್ಸ್ಪರೆನ್ಸಿ ಬರ್ಲಿ. ಚೆಕ್ಕಲ್ಲಿ ದುಡ್ಡು ಕೊಡ್ತಾರೆ. ಆ ದುಡ್ಡು ಕೊಟ್ರೆ ಆ ರೇಟ್ ಕಾರ್ಡ್ ಪಕ್ಕದಲ್ಲಿ ಹೇಳಿ, ನೀವು 100 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಕೊಟ್ರೆ ಇಷ್ಟು ಮಿನಿಸ್ಟರ್ಗೆ ಹೋಗುತ್ತೆ, ಇಷ್ಟು ಇವ್ರಿಗೆ ಹೋಗುತ್ತೆ, ಎಲ್ಲ ಬರ್ಕೊಂಡ್ಬಿಡಿ. ಏನಿದೆ, ನೀವು ಕಿತ್ತಾ ಇದೀರ ದುಡ್ಡು, ಅದೇನ ಕಮ್ಮಿ ಆಗಿಲ್ಲ. ಹೊಸ ಸರ್ಕಾರ ಬಂದ್ರು ಜಾಸ್ತಿ ಆಗ್ತಾ ಇದೆ. ಲೀಗಲೈಸ್ ಮಾಡಿ ಎಲ್ಲ ಯಾಕೆ ಸಮಯ ತಾಪತ್ರೆ ಮಾಡ್ತೀರಾ? ಎಲ್ಲ ಎವ್ರಿಥಿಂಗ್ ಇಸ್ ಫಾರ್ ಸೇಲ್. ನೋಡಿ ಏನಾಗಿದೆ ಪ್ರಾಬ್ಲಮ್. ಇವಾಗ ನಮ್ಮ ಪಕ್ಕದ ಸ್ಟೇಟ್ ಅಲ್ಲಿ ಕರಪ್ಷನ್ ಬಹಳ ಜಾಸ್ತಿ ಇದೆ. ಆದ್ರೆ ಮಿನಿಸ್ಟರು ದುಡ್ಡು ತಗೊಂಡ್ಬಿಟ್ಟು ಹೇಳಿದ್ರೆ ಅಫಿಷಿಯಲ್ಸ್ ಕೆಲಸ ಮಾಡ್ತಾರೆ. ಯಾಕೆ ಅಫಿಷಿಯಲ್ ಕೆಲಸ ಮಾಡ್ತಾರೆ? ಯಾಕಂದ್ರೆ ಅಫಿಷಿಯಲ್ಸ್ ಕೆಲಸ ಮಾಡಲಿಲ್ಲ ಆದ್ರೆ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ. ಬಹಳ ಟಫ್ ಆಗಿದ್ದಾರೆ ಮಿನಿಸ್ಟರ್. ನಮ್ ಕರ್ನಾಟಕದಲ್ಲಿ ಏನು, ಮಿನಿಸ್ಟರ್ ಯಾರಾದ್ರೂ ಮಿನಿಸ್ಟರ್ ದುಡ್ಡು ಕೇಳಿದ್ರೆ ಯಾರ ಕೊಟ್ರೆ, ಏಜೆನ್ಸಿ ಕೊಟ್ರೆ ಅಫಿಷಿಯಲ್ಸ್ ಕೆಲಸ ಮಾಡಲ್ಲ. ಅವ್ರು ಕೇಳಿ ನನಗೇನು ಸರ್ ಇತ್ತು, ನನ್ಗೆ ಒಂದು ಇದಾಯ್ತ್ರಿ, ನಾನು ಮನೆಗೊಂದು ಅಪ್ರೂವಲ್ BDAಗೇನೋ ಅಪ್ರೂವಲ್ ಹಾಕಿದಾಗ ಅವ್ರು ಹೇಳೋದು ಇಷ್ಟು ಲಂಚ ಕೊಡ್ಬೇಕು. ನಾನು ಕೇಳಿದೆ ಯಾಕೆ ಕೊಡ್ಬೇಕು, ಏನಂದ್ರು ಗೊತ್ತಾ ಸಾರ್, ನಾವ್ ಇಷ್ಟು ದುಡ್ಡು ಕೊಟ್ಬಿಟ್ಟು ಇದಕ್ಕೆ ಬಂದಿದ್ದೀವಿ, ಪೋಸ್ಟಿಗೆ ಬಂದಿದ್ದೀವಿ. 1 ವರ್ಷದಲ್ಲಿ ನಾವು ಹೋಗ್ಬೇಕು. ಇವಾಗ 9 ತಿಂಗಳಲ್ಲೇ ಹೋಗಿ ನಾನು ಏನ್ ಸರ್ ಮಾಡ್ಲಿ, ರಿಕವರ್ ಮಾಡೋದ್ ಬೇಡವಾ? ಇವಾಗ ಇನ್ನೊಂದು ಹೊಸದು, ಈ ಪೋಸ್ಟಿಗೆಲ್ಲ ವೆಂಚರ್ ಕ್ಯಾಪಿಟಲ್ ಬಂದ್ಬಿಟ್ಟಿದೆ. ಏನ್ ಗೊತ್ತಾ, ಸ್ವಲ್ಪ ಜನ ಒಟ್ಟಿಗೆ ಆಗ್ಬಿಟ್ಟು ದುಡ್ಡು ಒಟ್ಟಿಗೆ ಮಾಡ್ತಾರೆ. ಎಲ್ಲರೂ 10 ಲಕ್ಷ 20 ಲಕ್ಷ ಆಗ್ಬಿಟ್ಟು ಒಟ್ಟಿಗೆ ಮಾಡ್ತಾರೆ, ಇನ್ವೆಸ್ಟ್ ಮಾಡ್ತಾರೆ, ಸಮ್ ಮಾಡ್ತಾರೆ. ಅವ್ರು ಹೋಗ್ಬಿಟ್ಟು ನಮ್ಮ ಪೊಲಿಟಿಷಿಯನ್ ಹೇಳ್ತಾರೆ, ಸರ್ ಇದು ಪೋಸ್ಟ್ ಬೇಕು, ಇಷ್ಟು ದುಡ್ಡು ಕೊಡ್ತೀವಿ, ಇನ್ವೆಸ್ಟ್ ಮಾಡಿ ಅವ್ರು ಕೊಡ್ತಾರೆ. ಆಮೇಲೆ ಅವ್ರದೇ ಒಂದು ನಾಮಿನಿ ಅಪಾಯಿಂಟ್ ಮಾಡ್ತಾರೆ. ಅವ್ನೋಗಿ ದುಡ್ಡು ಮಾಡ್ಬಿಟ್ಟು ಎಲ್ಲರಿಗೂ ದುಡ್ಡು ಕೊಡ್ತಾರೆ. ಈ ತರ ಒಂದು ಇನ್ವೆಸ್ಟ್ಮೆಂಟ್ ಸ್ಕೀಮ್ ಆಗಿದೆ. ನೀವು ಕೇಳಿ, ನೀವು ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಕೇಳಿ. ಪೊಲೀಸಲ್ಲೂ ಭ್ರಷ್ಟಾಚಾರ ಇದೆ. ಇದು ಎಲ್ಲೆಲ್ಲಿ ಅಪ್ರೂವಲ್ ಬೇಕೋ ಅಲ್ಲಿ ಭ್ರಷ್ಟಾಚಾರ ಇದೆ. ಫೈರ್ ಅಪ್ರೂವಲ್ ಭ್ರಷ್ಟಾಚಾರ ಇದೆ. ಪೊಲ್ಯೂಷನ್ ಕಂಟ್ರೋಲ್ ಭ್ರಷ್ಟಾಚಾರ ಇದೆ. ಅರ್ಥ ಆಯ್ತಲ್ಲ? ನಿಮ್ಗೆ ಏನ್ ಬೇಕೋ ಅದ್ರಲ್ಲಿ ಭ್ರಷ್ಟಾಚಾರ. ಏನ್ ಮಾಡ್ತೀರಾ ಹೇಳಿ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.